ಕೆಂಬಾವಿ ಪಟ್ಟಣದ ಶ್ರೀ ಭೀರಪ್ಪ ದೇವರ ದೇವಸ್ಥಾನಕ್ಕೆ ಸೇರಿದ ಸರ್ವೆ ನಂಬರ್ 612ರ 5 ಎಕರೆಗೂ ಹೆಚ್ಚು ಜಾಗದಲ್ಲಿ ಅಕ್ರಮ ನಿರ್ಮಾಣ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಸಂವಿಧಾನಬದ್ಧವಾಗಿ ಯಾಕಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂವಿಧಾನ ಬರೆದುಕೊಟ್ಟಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಬದುಕ್ತಿದ್ದೀವಿ. ಆ ಸಂವಿಧಾನ ಬಗ್ಗೆ ಅವ ಪುರಸಭೆ ಅಧಿಕಾರಿಗಳು ಮಾಡಲಾಗ್ಯಾರ. ಇವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನ್ಯಾಗ ಮಕ್ಕಂದು ಎಲ್ಲಿಗೇನು ಹೊಡೆಯೋಗೇನು ಗೊತ್ತಿಲ್ಲ. ಅವ ಬರತಕ್ಕ ಅವನ ಆಫೀಸಿಗೆ ಕೂಡ ನಾವು ಮುತ್ತಿಗೆ ಹಾಕಿದ್ದೀವಿ. ಇವತ್ತು ಮಾನ್ಯ ತಹಸೀಲ್ದಾರಿಗೆ ನಮ್ಮೆಲ್ಲರ ಸಮಾಜದ ಮುಖಂಡರು ಇಲ್ಲಿ ನಾಡಿದ ಈಗ ಆಲ್ರೆಡಿ ಈಗ ಅವಾಗ ಫೋನ್ ಹಚ್ಚಕ್ಕೆ ಫೋನ್ ಎತ್ತಕ್ಕೆ ಫೋನ್ ಸ್ವಿಚ್ ಆಫ್ ಇಟ್ಟಾನ. ಇವತ್ತು ನಾವೆಲ್ಲರೂ ಕೂಡಿ ಮಾನ್ಯ ತಹಸೀಲ್ದಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು 4 ದಿನ ಕುಂತರೂ ಕೂಡ ಒಬ್ಬ ಚೀಫ್ ಆಫೀಸರ್ ಇಲ್ಲಿ ಬರಕ್ಕೆ ತಯಾರಿಲ್ಲ. ನಮಗೇನಾದರೂ ಜೀವಕ್ಕೆ ಧಕ್ಕೆ ಆದ್ರೆ ಕೆಂಬೆ ಒಳಗೆ ಇದು ಆರಂಭ ದಿನ, ಈ ಹೋರಾಟದ ಆರಂಭ ದಿನ. ಯಾಕಂದ್ರೆ ಈ ಕೆಂಬಾವಿ 612ನೇ ಸರ್ವೆ ನಂಬರ್ ಬೀರಪ್ಪ ದೇವರ ಆಸ್ತಿ ಅದ. ಸಮಾಜ ಕುರುಬರು ಏನು ಮೊಳ್ಳದವ ಅಂತ ತಿಳ್ಕೊಂಡಾರ. ಇದಕ್ಕೆ ನೇರ ಹೊಣೆ ಸರ್ಕಾರ ಐತಿ. ಇಲ್ಲಿ ಗುಂಡಾಗಳ ಮಾತು ಮತ್ತು ರಾಜಕಾರಣಿಗಳ ಮಾತು. ಈ ಕುರಿತು ಹಾಲುಮತ ಸಮಾಜದ ವತಿಯಿಂದ ಹಗಲು ರಾತ್ರಿ ಧರಣಿ ಮುಂದುವರೆದಿದೆ. ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಜೆಸ್ಕಾಂ ಅಧಿಕಾರಿಗಳ ಕ್ರಮಕ್ಕೆ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ದೇವರ ಹೆಸರಿನ ಜಾಗದಲ್ಲಿ ಸರಕಾರಿ ಶಾಲೆ, ಸಮುದಾಯ ಆರೋಗ್ಯ ಕೇಂದ್ರ ಸೇರಿದಂತೆ ಹಲವು ಕಟ್ಟಡಗಳಿದ್ದು, ಖಾಲಿ ಜಾಗಗಳಲ್ಲಿ ಅನಧಿಕೃತ ಶೆಡ್ಗಳು ನಿರ್ಮಾಣವಾಗುತ್ತಿವೆ ಎಂದು ಸಮಾಜದ ಮುಖಂಡರು ಆರೋಪಿಸಿದ್ದಾರೆ. ಫೆಬ್ರವರಿ 18ರಿಂದ ಆರಂಭವಾದ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿದ್ದು, ಇನ್ನೂ ಪುರಸಭೆ ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತವಾಗಿದೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಸಂಬಂಧ ಸುರಪುರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ.